ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ ತುಂಬ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಆ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಏನದು ಅಂತಂದರೆ, ನೀವು ತಮ್ನೈಲಲ್ಲಿ ನೋಡಿರ್ತೀರ, ನಿಮ್ಮ ಒಟ್ಟು ಅಂಕ ಏನಿರುತ್ತೆ ಅದು 625ರಿಂದ 525ಕ್ಕೆ ಇಳಿಕೆ ಆಗಿದೆ. ಯಾಕೆ ಇಳಿಕೆ ಆಯಿತು, ಯಾವುದರಿಂದ ಅಂದರೆ ಯಾವ ಸಬ್ಜೆಕ್ಟು ಕಡಿಮೆ ಆಗುತ್ತೆ, ಇದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ತುಂಬಾ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. SSLC ವಿದ್ಯಾರ್ಥಿಗಳಿಗೆ ಇದು ತುಂಬಾ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕೆಂದರೆ ನಿನ್ನೆ ಅಷ್ಟೇ ಪ್ರಾಥಮಿಕ ಹಾಗೆ ಪ್ರೌಢ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಒಟ್ಟು ಅಂಕ ಬಂದುಬಿಟ್ಟು 625ರಿಂದ 525ಕ್ಕೆ ಇಳಿಕೆ ಆಗಿದೆ. ಸೊ ಯಾವ ಒಂದು ಸಬ್ಜೆಕ್ಟು ಇರೋದಿಲ್ಲ ಅಂತಂದರೆ, ನಿಮ್ಮ ತೃತೀಯ ಭಾಷೆ, ಅದು ಹಿಂದಿ ಆಗಿರಲಿ ಅಥವಾ ಬೇರೆ ಯಾವುದೇ ಭಾಷೆನ ನೀವು ತೃತೀಯ ಭಾಷೆಯಾಗಿ ತೊಗೊಂಡಿದ್ರೂ ಕೂಡ ಆ ಒಂದು ಸಬ್ಜೆಕ್ಟು 100 ಮಾರ್ಕ್ಸ್ ಏನಿತ್ತು ಅದು ನಿಮ್ಮ ಮಾರ್ಕ್ ಶೀಟಲ್ಲಿ ಇರೋದಿಲ್ಲ. ಜಸ್ಟು ಅದು ಗ್ರೇಡ್ ಪಾಯಿಂಟ್ ರೀತಿಯಲ್ಲಿ ಬರುತ್ತೆ. ಅಂದರೆ A ಗ್ರೇಡ್, B ಗ್ರೇಡ್, C ಗ್ರೇಡ್ ಈ ರೀತಿಯಾಗಿ ಬರುತ್ತೆ. ಅಂಕದಲ್ಲಿ ಕೌಂಟ್ ಆಗೋದಿಲ್ಲ. ಓಕೆನಾ. ಇದು ಅಧಿಕೃತವಾಗಿ ಘೋಷಣೆ ಮಾಡಿರೋವಂತಹ ಒಂದು ವಿಷಯ ಆಗಿರುತ್ತೆ. ಯಾಕೆ 625ರಿಂದ 525ಕ್ಕೆ ಕಡಿಮೆ ಮಾಡಿದ್ರು, ತೃತೀಯ ಭಾಷೆನೇ ಯಾಕೆ ಕಟ್ ಮಾಡಿದ್ರು ಅಂತ ಅಂದರೆ, ಈ ಒಂದು ಕನ್ನಡ ಪರ ಸಂಘಟನೆಗಳು ಏನಿದ್ವೋ ಅವರು ಒಂದು ಮನವಿಯನ್ನು ಮಾಡಿಕೊಂಡಿದ್ರು ಸಚಿವರ ಹತ್ರ. ಏನು ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು, ಬೇರೆ ಭಾಷೆಯನ್ನು ಮಕ್ಕಳ ಮೇಲೆ ಹೇರಬಾರ್ದು, ಈ ರೀತಿಯಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆ ಒಂದು ಮನವಿಗೆ ಸ್ಪಂದಿಸಿ ಸಚಿವರು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ತೃತೀಯ ಭಾಷೆ ಬಂದುಬಿಟ್ಟು ನಿಮ್ಮ ಮಾರ್ಕ್ಸ್ ಶೀಟಲ್ಲಿ ಇರೋದಿಲ್ಲ, ಗ್ರೇಡ್ ಪಾಯಿಂಟಲ್ಲಿ ಮಾತ್ರನೇ ಆ ಒಂದು ತೃತೀಯ ಭಾಷೆ ಇರುತ್ತೆ. ಯಾವುದಾದ್ರೂ ಆಗಿರ್ಬೋದು, ಹಿಂದಿ ಅಂತಲೇ ಅಲ್ಲ, ನೀವು ತೃತೀಯ ಭಾಷೆಯಾಗಿ ಯಾವುದನ್ನೇ ತೊಗೊಂಡಿದ್ರು ಕೂಡ ಅದು ಗ್ರೇಡ್ ಪಾಯಿಂಟ್ಸಲ್ಲಿ ಕೌಂಟ್ ಆಗುತ್ತೆ. ಸೊ ಹಾಗಂತ ನೀವು ಇದಕ್ಕೆ ಅಬ್ಸೆಂಟ್ ಆಗ್ಬೋದಾ ಎಕ್ಸಾಮಿಗೆ, ಅಥವಾ ಎಕ್ಸಾಮ್ ಬರೀದೇ ಇದ್ದರೂ ಓಕೆನಾ, ಫೇಲ್ ಆದರೂ ಓಕೆನಾ ಅಂತಂದರೆ ಖಂಡಿತ ಇಲ್ಲ. ನೀವು ಎಲ್ಲರೂ ಕೂಡ SSLC ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಕೂಡ ಎಕ್ಸಾಮ್ನ ಅಟೆಂಡ್ ಮಾಡಲೇಬೇಕು. ಸೊ ಎಕ್ಸಾಮ್ನ ಬರೀಲೇಬೇಕು, ಅದರಲ್ಲಿ ಪಾಸ್ ಕೂಡ ಆಗಬೇಕು. ಓಕೆನಾ. ಈ ರೀತಿಯಾಗಿ ಏನು ಹೇಳಿರೋ ಅಂಥದ್ದು. ಸೊ ಇದು ಒಂದು ಕನ್ನಡ ಮೊದಲ ಆದ್ಯತೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಇಟ್ಟಿರೋ ಅಂಥದ್ದು. ಅದಷ್ಟೇ ಅಲ್ಲ, ಲಾಸ್ಟ್ ಇಯರ್ ಎಲ್ಲನೂ ಕೂಡ 1.5 ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಹಿಂದಿ ಸಬ್ಜೆಕ್ಟಲ್ಲಿ ತೃತೀಯ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಈಗ 10th ಪಾಸ್ ಆಗೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ, ಯಾವುದಾದ್ರೂ ಒಂದು ಕೆಲಸ, ಇವಾಗ ಡ್ರೈವರ್ ಕೆಲಸ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, SSLC ಕಂಪಲ್ಸರಿ ಆಗಿರುತ್ತೆ. ಹಾಗಾಗಿ ಹೆಚ್ಚಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ನಿರ್ಧಾರವನ್ನು ತಗೊಂಡಿರೋದು. ಓಕೆನಾ. ಈ ನಿರ್ಧಾರದಿಂದ ಅಂದರೆ ಏನು ಬೇರೆ ಬೇರೆ ಅಭಿಪ್ರಾಯಗಳು ಇದ್ದಾವೆ. ಅಂದರೆ ಕೆಲವೊಬ್ಬರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಈ ಭಾಷೆಯ ಕಲಿಕೆಗೆ ಒಂದು ಎಫೆಕ್ಟ್ ಆಗ್ಬೋದು, ಲ್ಯಾಂಗ್ವೇಜ್ ಡೆವಲಪ್ಮೆಂಟಿಗೆ ಅಂತ ಕೆಲವೊಬ್ಬರು ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ, ಇನ್ನೂ ಕೆಲವೊಬ್ಬರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬೇಗ ಸ್ಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ, ಹಾಗೆ ಮಕ್ಕಳಿಗೆ ಎಕ್ಸಾಮಿನೇಷನ್ದು ಹೊರೆ ಜಾಸ್ತಿ ಆಗೋದಿಲ್ಲ, ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಸೊ SSLC ವಿದ್ಯಾರ್ಥಿಗಳು ಏನಿದ್ದೀರಾ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್, ಯಾಕೆ 625ಇಂದ 525ಗೆ ಇಳಿಕೆ ಆಯಿತು, ರೀಸನ್ ಏನು, ಯಾವ ಭಾಷೆ ಇರೋದಿಲ್ಲ, ಇದೆಲ್ಲನೂ ಕೂಡ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಯಾವುದೇ ಅಪ್ಡೇಟ್ಸ್ ಬಂದ್ರೂ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಈಗ ಎಕ್ಸಾಮಿನೇಷನ್ಸ್ ನಡೀತಾ ಇದೆ, ಮ್ಯಾಥಮೆಟಿಕ್ಸು ನೆಕ್ಸ್ಟ್ ಇರೋವಂಥ ಎಕ್ಸಾಮು ಎಲ್ಲರೂ ಕೂಡ ಚೆನ್ನಾಗಿ ಅಟೆಂಡ್ ಮಾಡಿ, ಸೊ ಎಲ್ಲರೂ ಕೂಡ ಪಾಸಾಗಿ, ಈಗ ಅಂದರೆ ಹಿಂದಿ ಕಷ್ಟ ಅನ್ನೋರಿಗೆ, ತೃತೀಯ ಭಾಷೆ ಕಷ್ಟ ಅನ್ನೋರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಆಗಿರುತ್ತೆ ನಿಮ್ಮ ಒಂದು ಸ್ಕೋರ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ. ಸೊ ಅಂದರೆ ಕನ್ನಡ ಎಲ್ಲ ಈಸಿ ಆಗಿಬಿಡುತ್ತೆ. ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಎಲ್ಲ ಈಸಿ ಆಗುತ್ತೆ. ಸೊ ಹಿಂದಿ ಎಲ್ಲ ಯಾರ್ಯಾರಿಗೆ ಕಷ್ಟ ಇದೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ಓಕೆನಾ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.